ಹಾಯ್ ಹಲೋ ನಮಸ್ತೆ, ನಾನು ಶೋಭಿತಾ. ಬದುಕಿನ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಟಾಪಿಕ್, ಯಾಕೆ ನಾವು ಕನ್ಸಿಸ್ಟೆಂಟ್ ಆಗಿರಲ್ಲ, ಸ್ಥಿರತೆ ಯಾಕಿಲ್ಲ ನಮ್ಮಲ್ಲಿ. ವೆಯ್ಟ್ ಲಾಸ್ ಆಗಿರ್ಬೋದು, ಹವ್ಯಾಸ ಬೆಳವಣಿಗೆ ಆಗಿರ್ಬೋದು, ಯಾವುದೇ ಕೆಲಸವಾಗಿರ್ಬೋದು, ಯಾಕೆ ನಾವು ಸ್ಥಿರತೆ ಕಂಡುಕೊಳ್ಳಲ್ಲ, ಕನ್ಸಿಸ್ಟೆಂಟ್ ಆಗಿರಲ್ಲ. ಮೊದಲನೆಯದಾಗಿ ಕಾರಣ ನನಗನ್ಸುತ್ತೆ ಏನಾಗಿರ್ಬೋದು ಅಂತಂದರೆ, ಆ ವಿಷಯ ನಿಮಗೆ ಪ್ರಮುಖ ವಿಷಯವಲ್ಲ, ಅದಕ್ಕೆ ನೀವು ಕನ್ಸಿಸ್ಟೆಂಟ್ ಆಗಿಲ್ಲ. ಎರಡನೇ ಕಾರಣ ಏನು ಅಂತಂದರೆ ಮರೆಗುಳಿತನ. ಮರೆವಿನಿಂದ ಆಗಿರ್ಬೋದು ನಿಮಗೆ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಕಷ್ಟ ಆಗ್ತಾಯಿದೆ. ಮೂರನೇ ವಿಷಯ ಅಥವಾ ಮೂರನೇ ಕಾರಣ ಏನು ಅಂತಂದರೆ ಉದಾಸೀನತೆ, ಅಂದರೆ ಲೇಜಿನೆಸ್ ಆವರಿಸಿಕೊಂಡಿರ್ಬೋದು. ಸೊ ಈಗಾಗಲೇ ಲೇಜಿನೆಸ್ಸನ್ನು ದೂರ ಮಾಡೋದು ಹೇಗೆ, ಉದಾಸೀನತೆಯಿಂದ ದೂರವಾಗೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಟಿಪ್ಸ್ಗಳಿಗೋಸ್ಕರ ಅದನ್ನು ಚೆಕ್ ಮಾಡಿ. ನಾಲ್ಕನೇ ಕಾರಣ ನನಗನ್ಸೋ ಪ್ರಕಾರ ಏನು ಅಂತಂದರೆ, ಬೇರೆ ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ಅದರ್ ಪ್ರಿಯಾರಿಟೈಸ್ಡ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲಿದೆ. ನೀವು ನಿಮ್ಮ ಜವಾಬ್ದಾರಿಗಳಲ್ಲಿ ಅತಿಯಾಗಿ ಮುಳುಗಿ ನಿಮ್ಮ ಕೆಲಸ ಮಾಡಲು ಬಿಡುವಿರದೇ ಇರುವುದು. ಸೊ ಈ ಕನ್ಸಿಸ್ಟೆಂಟ್ ಆಗಿ ಇರಬೇಕಂತ ಹೇಳಿದರೆ ಏನು ಮಾಡಬೇಕು, ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಅದಕ್ಕೂ ಟಿಪ್ಸ್ಗಳನ್ನು ನೀವು ಆ ವಿಡಿಯೋದಲ್ಲಿ ಕಂಡುಕೊಳ್ಳಬಹುದು. ನಾನು ಹೀಗೆ ಮಾತಾಡೋಕ್ಕೆ ರೆಡಿ ಇರ್ತೀನಿ, ನೀವು ಕೇಳೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಬದುಕಿನ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ, ಮತ್ತೆ ಮಾತಾಡೋಕ್ಕೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.